ಹಾಯ್ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಇನ್ ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಎಲ್ಲ ರೀತಿಯ ಮಿಲಿಟರಿ ಎಕ್ಸಸೈಸ್ಗಳನ್ನ ನೋಡೋಣ. ಜನವರಿಯಿಂದ ಆಗಸ್ಟ್ವರೆಗೆ ನಡೆದಂಥ ಮಿಲಿಟರಿ ಎಕ್ಸಸೈಸ್ಗಳನ್ನ ಈ ವಿಡಿಯೋದಲ್ಲಿ ಕವರ್ ಮಾಡ್ಕೊಳ್ಳೋಣ. ಮೊದಲೇ ಎಕ್ಸಸೈಸ್ ಬಂದ್ಬಿಟ್ಟು ಡೆಸರ್ಟ್ ಸೈಕ್ಲೋನ್. ಇದು ಯಾವ ದೇಶಗಳ ಮಧ್ಯೆ ಅಂದರೆ ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಮಧ್ಯೆ ನಡೆದಿರುತ್ತಂಥ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಆಗಿರುತ್ತೆ. ಇದು ನಡೆದಿರುವಂಥ ಸ್ಥಳ ಬಂದ್ಬಿಟ್ಟು ರಾಜಸ್ಥಾನ, ಇಂಡಿಯಾದಲ್ಲೇ ನಡೆದಿರುತ್ತೆ. ಅಂದರೆ ಇವಾಗ ಏನಾದರೂ ಕ್ವಶನ್ ಆದರೆ ಇವಾಗ ಯಾವ್ಯಾವ ದೇಶಗಳ ಮಧ್ಯೆ ನಡೆದಿರುತ್ತೆ ಅಂತ ಕೇಳ್ತಾರೆ, ಅದನ್ನ ಬಿಟ್ಟರೆ ಯಾವ ಸ್ಥಳದಲ್ಲಿ ನಡೆದಿರುತ್ತೆ ಅಂತ ಕೇಳ್ತಾರೆ. ಇದನ್ನು ನಾವು ನೆನಪಿಟ್ಕೋಬೇಕಾಗುತ್ತೆ. ಇದು ಫಸ್ಟ್ ಎಡಿಷನ್ ಆಗಿರುತ್ತೆ. ಇದು ಬಂದ್ಬಿಟ್ಟು ವಿಶೇಷ ಅಂದರೆ ಇದು ಡೆಸರ್ಟಲ್ಲಿ ನಡೆಯುವಂಥ ಎಕ್ಸಸೈಸ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಹೋಗೋಣ. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸಸೈಸ್ ಸೈಕ್ಲೋನ್. ಇದು ಇಂಡಿಯಾ ಮತ್ತು ಈಜಿಪ್ತಿನ ನಡುವೆ ನಡೆದಿರುವಂಥ ಎಕ್ಸಸೈಸ್ ಆಗಿರುತ್ತೆ. ಇದು ನಡೆದಿರೋದು ಈಜಿಪ್ತಲ್ಲಿ. ಇದು ನೆನಪಿಟ್ಕೊಳ್ಳಿ, ಇದು ಇಂಡಿಯಾದಲ್ಲೆಲ್ಲ ನಡೆದಿರೋದು ಈಜಿಪ್ಟ್ನ ಎನ್ ಶಾಸ್ ಅಲ್ಲಿ ನಡೆದಿರೋದಂಥ ಜಾಯಿಂಟ್ ಸ್ಪೆಷಲ್ ಫೋರ್ಸಸ್ ಎಕ್ಸಸೈಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಈಜಿಪ್ಟ್. ಇದು ಡೆಸರ್ಟು ಮತ್ತು ಸೆಮಿ ಡೆಸರ್ಟಲ್ಲಿ ನಡೆದಿರೋದಂಥ ಆಪ್ರೇಷನ್ಸ್ ಅಂದರೆ ಎಕ್ಸಸೈಸ್ ಆಗಿರುತ್ತೆ. ಓಕೆ, ಇದು ಫಸ್ಟ್ ಎಕ್ಸಸೈಸ್ ಬಂದ್ಬಿಟ್ಟು ಹೋದ ವರ್ಷ 2023ರಲ್ಲಿ ಇಂಡಿಯಾದಲ್ಲಿ ನಡೆದಿತ್ತು. ಈ ವರ್ಷ 2024ರಲ್ಲಿ ಸೆಕೆಂಡ್ ಎಡಿಷನು ಈಜಿಪ್ಟ್ನಲ್ಲಿ ನಡೆದಿರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಇವಾಗ ಡೆಸರ್ಟ್ ನೈಟ್ ಎಕ್ಸಸೈಸ್. ಡೆಸರ್ಟ್ ನೈಟ್ ಇದು ಟ್ರೈಲಿಟ್ರಲ್ ಎಕ್ಸಸೈಸ್ ಆಗಿದೆ. ಟ್ರೈಲಿಟ್ರಲ್ ಎಕ್ಸಸೈಸ್ ಅಂದರೆ 3 ಪಡೆಗಳು ಪಾಲ್ಗೊಂಡಿರುತ್ತೆ. ಅದು ಯಾವ್ಯಾವ ಅಂತ ನೋಡೋಣ. ಇದು ಇಂಡಿಯನ್ ಏರ್ಫೋರ್ಸ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಏರ್ಫೋರ್ಸ್, ಫ್ರೆಂಚ್ ಏರ್ ಸ್ಪೇಸ್ ಫೋರ್ಸ್. ಅಂದರೆ ಇಂಡಿಯಾ, UAE ಮತ್ತು ಫ್ರಾನ್ಸ್ ಈ 3 ದೇಶಗಳು ಸೇರಿ ಈ ಎಕ್ಸಸೈಸನ್ನು ದಲ್ಲಿ ಭಾಗವಹಿಸಿದೆ. ಇದು ನಡೆದಿರೋದಂಥ ಸ್ಥಳ ಅರೇಬಿಯನ್ ಸಿ ದಲ್ಲಿ ಇದು ನಡೆದಿರುತ್ತೆ. ಇದು ಫಸ್ಟ್ ಎಡಿಷನ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಇವಾಗ ಈ ಎಕ್ಸಸೈಸ್ ಸಾದಾ ತಾನ್ಸಿಕ್. ಸಾದಾ ತಾನ್ಸಿಕ್ ಬಂದ್ಬಿಟ್ಟು ಇದು ಕೂಡ ನಮ್ಮ ಇಂಡಿಯಾದಲ್ಲಿ ರಾಜಸ್ಥಾನದಲ್ಲೇ ನಡೆದಿರುತ್ತೆ. ಇದು ಯಾವ್ಯಾವ ದೇಶಗಳ ಮಧ್ಯೆ ಅಂದರೆ ಇಂಡಿಯಾ ಮತ್ತು ಸೌದಿ ಅರೇಬಿಯಾ ಮಧ್ಯೆ ಫಸ್ಟ್ ಎಡಿಷನ್ ಆಗಿರುತ್ತೆ ಇದು ಸಹ. ಓಕೆ, ಮೊದಲೇ ಎಕ್ಸಸೈಸ್ ಬಂದ್ಬಿಟ್ಟು ಡೆಸರ್ಟ್ ಸೈಕ್ಲೋನ್. ಇದು ಯಾವ್ಯಾವ ದೇಶಗಳ ಮಧ್ಯೆ ಅಂದರೆ ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಮಧ್ಯೆ ನಡೆದಿರುತ್ತಂಥ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಆಗಿರುತ್ತೆ. ಇದು ನಡೆದಿರುವಂಥ ಸ್ಥಳ ಬಂದ್ಬಿಟ್ಟು ರಾಜಸ್ಥಾನ, ಇಂಡಿಯಾದಲ್ಲೇ ನಡೆದಿರುತ್ತೆ. ಅಂದರೆ ಇವಾಗ ಏನಾದರೂ ಕ್ವಶನ್ ಆದರೆ ಇವಾಗ ಯಾವ್ಯಾವ ದೇಶಗಳ ಮಧ್ಯೆ ನಡೆದಿರುತ್ತೆ ಅಂತ ಕೇಳ್ತಾರೆ, ಅದನ್ನ ಬಿಟ್ಟರೆ ಯಾವ ಸ್ಥಳದಲ್ಲಿ ನಡೆದಿರುತ್ತೆ ಅಂತ ಕೇಳ್ತಾರೆ. ಇದನ್ನು ನಾವು ನೆನಪಿಟ್ಕೋಬೇಕಾಗುತ್ತೆ. ಇದು ಫಸ್ಟ್ ಎಡಿಷನ್ ಆಗಿರುತ್ತೆ. ಇದು ಬಂದ್ಬಿಟ್ಟು ವಿಶೇಷ ಅಂದರೆ ಇದು ಡೆಸರ್ಟಲ್ಲಿ ನಡೆಯುವಂಥ ಎಕ್ಸಸೈಸ್ ಆಗಿರುತ್ತೆ. ಓಕೆ, ಎಕ್ಸಸೈಸ್ ದೋಸ್ತಿ. ಇದು ಯಾವ್ಯಾವ ದೇಶಗಳ ನಡೆದಿದೆ ಅಂದರೆ ಇದು ಟ್ರೈಲ್ಯಾಟ್ರಲ್ ಕೋಸ್ಟ್ ಗಾರ್ಡ್ ಎಕ್ಸಸೈಸ್ ಆಗಿರುತ್ತೆ. ಇದು ಬಂದ್ಬಿಟ್ಟು ಇಂಡಿಯಾ ಅಂದರೆ ಭಾರತ, ಶ್ರೀಲಂಕಾ, ಮಾಲ್ಡೀವ್ಸ್ ಮಧ್ಯೆ ನಡೆದಿದೆ. ಇದು ನಡೆದಿರುವಂಥದ್ದು ಮಾಲ್ಡೀವ್ಸಲ್ಲಿ. ಇದು ಕೋಸ್ಟಲ್ ಗಾರ್ಡ್ ಎಕ್ಸಸೈಸ್ ಆಗಿರುತ್ತೆ. ಇದರದ್ದು ಮೇನ್ ಉದ್ದೇಶ ಬಂದ್ಬಿಟ್ಟು ಸಿ ಪೊಲ್ಯೂಷನನ್ನು ಹೇಗೆ ತಡೆಗಟ್ಟಬೇಕು ಮತ್ತು ಅಂದರೆ ಸಮುದ್ರದಲ್ಲಿ ಆಯಿಲ್ ಸ್ಪಿಲ್ ಆಗುತ್ತಲ್ಲ, ಅದನ್ನು ಹೇಗೆ ಇಶ್ಯೂನ ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇದು ಈ ವರ್ಷ ಇದು ಮುಖ್ಯ ಉದ್ದೇಶ ಆಗಿರುತ್ತೆ. ಮತ್ತು ಇದು ಫಸ್ಟ್ ಎಕ್ಸಸೈಸ್ ಬಂದ್ಬಿಟ್ಟು 1991ರಲ್ಲಿ ಇಂಡಿಯಾದಲ್ಲಿ ನಡೆದಿರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಎಕ್ಸಸೈಸ್ ಧರ್ಮ್ ಗಾರ್ಡಿಯನ್. ಇದು ಧರ್ಮ್ ಗಾರ್ಡಿಯನ್ ಎಕ್ಸಸೈಸ್ ಬಂದ್ಬಿಟ್ಟು ಇಂಡಿಯಾ ಮತ್ತು ಜಪಾನ್ ಮಧ್ಯೆ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಆಗಿರುತ್ತೆ. ಇದು ಈ ವರ್ಷ ನಡೆದಿರೋದು ರಾಜಸ್ಥಾನದಲ್ಲಿ. ಓಕೆ, ಫಸ್ಟ್ ಎಕ್ಸಸೈಸ್ ಬಂದ್ಬಿಟ್ಟು ಇದು ನಡೆದಿರೋದು ನವೆಂಬರ್ 2018ನಲ್ಲಿ. ಇದು ಬಂದ್ಬಿಟ್ಟು ಇವಾಗ ನಡೀತಾ ಇರೋದು 5th ಎಡಿಷನ್ ಎಕ್ಸಸೈಸ್. ಓಕೆ, ನೆಕ್ಸ್ಟ್ ನೋಡೋಣ. ಎಕ್ಸಸೈಸ್ ಸಮುದ್ರ ಲಕ್ಷ್ಮಣ. ಎಕ್ಸಸೈಸ್ ಸಮುದ್ರ ಲಕ್ಷ್ಮಣ್. ಇದು ಬಂದ್ಬಿಟ್ಟು ಇಂಡಿಯಾ ಮತ್ತು ಮಲೇಷ್ಯಾ ಮಧ್ಯೆ ಬೈಲೆಟ್ರಲ್ ಮೆರಿಟ್ ಟೈಮ್ ಎಕ್ಸಸೈಸ್ ಆಗಿರುತ್ತೆ. ಅಂದರೆ ಮೆರಿಟ್ ಟೈಮ್ ಅಂದರೆ ನೆವಿದವರು ಪಾಲ್ಗೊಳ್ತಾರೆ. ಓಕೆ, ಇದು ವಿಶಾಖಪಟ್ಟಣಮಲ್ಲಿ ನಡೆದಿರುತ್ತೆ. ಫಸ್ಟ್ ಎಡಿಷನ್ ಬಂದ್ಬಿಟ್ಟು 2019ರಲ್ಲಿ ನಡೆದಿದ್ದು. ಇದು 3rd ಎಡಿಷನ್ ಆಗಿರುತ್ತೆ. ಇದು ಸಹ ಇಂಡಿಯಾದಲ್ಲಿ ನಡೆದಿರುತ್ತೆ. ಸೊ ಇಲ್ಲಿ ಮುಖ್ಯ ಅಂದರೆ INS ಕಿಲ್ತಾನ್ ಪಾಲ್ಗೊಂಡಿರುತ್ತೆ ಈ ಎಕ್ಸಸೈಸಲ್ಲಿ. ಓಕೆ, ನೆಕ್ಸ್ಟ್ ನೋಡೋಣ. ಸಿ ಡಿಫೆಂಡರ್ಸ್ ಎಕ್ಸಸೈಸ್. ಸಿ ಡಿಫೆಂಡರ್ಸ್ ಇದು ಬಂದ್ಬಿಟ್ಟು ಫೋರ್ಟ್ ಬ್ಲೇರ್ ಅಂದರೆ ಅಂಡಮಾನ್ ಮತ್ತು ನಿಕೋಬಾರದಲ್ಲಿ ನಡೆದಿರುವಂಥ ಎಕ್ಸಸೈಸ್ ಆಗಿರುತ್ತೆ. ಇದು
ಇಂಡಿಯನ್ ಕೋಸ್ಟ್ ಗಾರ್ಡ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಕೋಸ್ಟ್ ಗಾರ್ಡ್. ಅಂದರೆ ಇದು ಕೋಸ್ಟ್ ಗಾರ್ಡ್ ಎಕ್ಸಸೈಸ್ ಆಗಿರುತ್ತೆ. ಯಾವ್ಯಾವ ದೇಶ ಆದಮೇಲೆ ಅಂದರೆ ಇಂಡಿಯಾ ಮತ್ತು USA. ಇದು ಫಸ್ಟ್ ಎಡಿಷನ್ ಆಗಿರುತ್ತೆ 2024. ನೆಕ್ಸ್ಟ್ ನೋಡೋಣ, ಭಾರತ್ ಶಕ್ತಿ ಎಕ್ಸಸೈಸ್. ಇದು ಸಹ ನಮ್ಮ ಪೋಖ್ರಾನ್ ರಾಜಸ್ಥಾನದಲ್ಲಿ ನಡೆದಿರುವಂಥ ಎಕ್ಸಸೈಸ್ ಆಗಿರುತ್ತೆ. ಇದು ಇಂಟಿಗ್ರೇಟೆಡ್ ಟ್ರೈ ಸರ್ವಿಸ್ ಎಕ್ಸಸೈಸ್. ಅಂದರೆ ನಮ್ಮ 3 ಪಡೆಗಳೇನಿರುತ್ತೆ ಮಿಲಿಟ್ರಿದು, ಅಂದರೆ ಏರ್ಫೋರ್ಸ್ ಆಗಲಿ, ಆರ್ಮಿ ಆಗಲಿ, ಅದೇ ನೇವಿ, 3 ಪಡೆಗಳು ಸೇರಿ ಮಾಡುವಂಥ ಭಾರತ್ ಶಕ್ತಿ ಎಕ್ಸಸೈಸ್. ಓಕೆ, ಅದು ಇಂಡಿಯನ್ ನೇವಿ, ಇಂಡಿಯನ್ ಏರ್ಫೋರ್ಸ್, ಇಂಡಿಯನ್ ಆರ್ಮ್ಡ್ ಫೋರ್ಸಸ್ 3 ಸೇರಿ ಈ ವರ್ಷ ಅಂದರೆ ಫಸ್ಟ್ ಎಡಿಷನ್ ಆಗಿ ರಾಜಸ್ಥಾನದ ಪೋಖ್ರಾನಲ್ಲಿ ಈ ಎಕ್ಸಸೈಸನ್ನು ಮಾಡಿರ್ತಾರೆ. ನೆಕ್ಸ್ಟ್ ಎಕ್ಸಸೈಸ್ ಬಂದ್ಬಿಟ್ಟು ಆ್ಯಂಟಿ ಪೈರಸಿ ಮೆಕ್ಯಾನಿಸಮ್ ಆಫ್ ಇಂಡಿಯಾ. ಇದು ಅರೇಬಿಯನ್ ಸಿಯಲ್ಲಿ ನಡೆದಿರುವಂಥ ಎಕ್ಸಸೈಸ್ ಆಗಿರುತ್ತೆ. ಮ್ಯಾರಥಾನ್ ಆಪರೇಷನ್ ಬೈ ಇಂಡಿಯನ್ ನೇವಿ ಮತ್ತು ಇಂಡಿಯನ್ ಏರ್ಫೋರ್ಸ್. ಮತ್ತು ಇದು ಇಲ್ಲಿ ನೋಡ್ಬೋದು ನಾವು, ಆ್ಯಂಟಿ ಪೈರಸಿ ಅಂದರೆ ಇಲ್ಲಿ ಪೈರೇಟ್ಸನ್ನು ಸರೆಂಡರ್ ಆಗೋಕ್ಕೆ, ಅಂದರೆ ಪೈರೇಟ್ಸನ್ನು ಇಲ್ಲಿ ಪೈರೇಟ್ ಶಿಪ್ ವಾಸ್ ಇಂಟರ್ಸೆಪ್ಟೆಡ್ ಬೈ ದ ನೇವಿ ಡಿಸ್ಟ್ರಾಯರ್ INS ಕೋಲ್ಕತ್ತಾ. ಓಕೆ, ಕಡಲ್ಗಾರರನ್ನು ಸೆರೆ ಹಿಡಿಯೋದಕ್ಕೆ ಈ ಎಕ್ಸಸೈಸ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ, ಎಕ್ಸಸೈಸ್ ಟೈಗರ್ ಟ್ರಂಪ್. ಇದು ಬಂದ್ಬಿಟ್ಟು ಆಂಧ್ರ ಪ್ರದೇಶದಲ್ಲಿ ನಡೆದಿರೋಂಥ ಎಕ್ಸಸೈಸ್ ಆಗಿರುತ್ತೆ. ಇದು ಟೈಗರ್ ಟ್ರಂಪ್ ಬಂದ್ಬಿಟ್ಟು ಇಂಡಿಯಾ ಮತ್ತು USA ಮಧ್ಯೆ ನಡೆದಿರುವಂಥ ಎಕ್ಸಸೈಸ್ ಆಗಿರುತ್ತೆ. ಇದು 2 ಫೇಸಲ್ಲಿ ನಡೆದಿರುತ್ತೆ. ಒಂದು ಹಾರ್ಬರ್ ಫೇಸು, ಇನ್ನೊಂದು ಸಿ ಫೇಸು. ಹಾರ್ಬರ್ ಫೇಸ್ ಬಂದ್ಬಿಟ್ಟು ವಿಶಾಖಪಟ್ಟಣಮು, ಮತ್ತು ಸಿ ಫೇಸ್ ಬಂದ್ಬಿಟ್ಟು ಕಾಕಿನಾಡ ಡಿಸ್ಟಿಕ್ದಲ್ಲಿ ಆಂಧ್ರ ಪ್ರದೇಶ ಅಲ್ಲಿ ನಡೆದಿರುತ್ತೆ. ಇದು ಫಸ್ಟ್ ಎಡಿಷನ್ ಬಂದ್ಬಿಟ್ಟು 2019. ಓಕೆ, ಎಕ್ಸಸೈಸ್ ದೋಸ್ತಿ. ಇದು ಯಾವ್ಯಾವ ದೇಶಗಳ ನಡೆದಿದೆ ಅಂದರೆ ಇದು ಟ್ರೈಲೇಟರಲ್ ಕೋಸ್ಟ್ ಗಾರ್ಡ್ ಎಕ್ಸಸೈಸ್ ಆಗಿರುತ್ತೆ. ಇದು ಬಂದ್ಬಿಟ್ಟು ಇಂಡಿಯಾ ಅಂದರೆ ಭಾರತ, ಶ್ರೀಲಂಕಾ, ಮಾಲ್ಡೀವ್ಸ್ ಮಧ್ಯೆ ನಡೆದಿದೆ. ಇದು ನಡೆದಿರುವಂಥದ್ದು ಮಾಲ್ಡೀವ್ಸಲ್ಲಿ. ಇದು ಕೋಸ್ಟಲ್ ಗಾರ್ಡ್ ಎಕ್ಸಸೈಸ್ ಆಗಿರುತ್ತೆ. ಇದರದ್ದು ಮೇನ್ ಉದ್ದೇಶ ಬಂದ್ಬಿಟ್ಟು ಸಿ ಪೊಲ್ಯೂಷನನ್ನು ಹೇಗೆ ತಡೆಗಟ್ಟಬೇಕು, ಮತ್ತು ಅಂದರೆ ಸಮುದ್ರದಲ್ಲಿ ಆಯಿಲ್ ಸ್ಪಿಲ್ ಆಗುತ್ತಲ್ಲ, ಅದನ್ನು ಹೇಗೆ ಇಶ್ಯೂನ ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇದು ಈ ವರ್ಷ ಇದು ಮುಖ್ಯ ಉದ್ದೇಶ ಆಗಿರುತ್ತೆ. ಮತ್ತು ಇದು ಫಸ್ಟ್ ಎಕ್ಸಸೈಸ್ ಬಂದ್ಬಿಟ್ಟು 1991ರಲ್ಲಿ ಇಂಡಿಯಾದಲ್ಲಿ ನಡೆದಿರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ, ಎಕ್ಸಸೈಸ್ ಧರ್ಮ್ ಗಾರ್ಡಿಯನ್. ಇದು ಧರ್ಮ್ ಗಾರ್ಡಿಯನ್ ಎಕ್ಸಸೈಸ್ ಬಂದ್ಬಿಟ್ಟು ಇಂಡಿಯಾ ಮತ್ತು ಜಪಾನ್ ಮಧ್ಯೆ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಆಗಿರುತ್ತೆ. ಇದು ಈ ವರ್ಷ ನಡೆದಿರೋದು ರಾಜಸ್ಥಾನದಲ್ಲಿ. ಓಕೆ, ಫಸ್ಟ್ ಎಕ್ಸಸೈಸ್ ಬಂದ್ಬಿಟ್ಟು ಇದು ನಡೆದಿರೋದು ನವಂಬರ್ 2018ನಲ್ಲಿ. ಇದು ಬಂದ್ಬಿಟ್ಟು ಇವಾಗ ನಡೀತಾ ಇರೋದು 5th ಎಡಿಷನ್ ಎಕ್ಸಸೈಸ್. ಓಕೆ, ನೆಕ್ಸ್ಟ್ ನೋಡೋಣ, ಎಕ್ಸಸೈಸ್ IMT ಅಂದರೆ IMT ಟ್ರೈಲೇಟರಲ್ ಎಕ್ಸಸೈಸ್. ಇದು ಈ ವರ್ಷ ನಸಾಲಾ ಮೊಜಾಂಬಿಕ್ದಲ್ಲಿ ನಡೆದಿದೆ. ಇದು ಟ್ರೈಲೇಟರಲ್ ಎಕ್ಸಸೈಸ್ ಆಗಿರುತ್ತೆ. ಟ್ರೈಲೇಟರಲ್ ಅಂದರೆ ಹೇಳಿದ್ದೀನಿ 3 ದೇಶಗಳ ಮಧ್ಯೆ. ಈ 3 ದೇಶ ಯಾವುದಂದರೆ ಇಂಡಿಯಾ, ಮೊಜಾಂಬಿಕ್, ತಾಂಜಾನಿಯಾ. ಇಲ್ಲಿದೆ ನೋಡಿ, ಇಂಡಿಯಾ, ಮೊಜಾಂಬಿಕ್, ತಾಂಜಾನಿಯಾದಲ್ಲಿ ಇದು ಮೆರಿಟ್ ಟೈಮ್ ಎಕ್ಸಸೈಸ್ ಆಗಿರುತ್ತೆ. ಅಂದರೆ ನಮ್ಮ ಇಂಡಿಯನ್ ನೇವಿ ಇದರಲ್ಲಿ ಪಾಲ್ಗೊಂಡಿರುತ್ತೆ. ಓಕೆ, ಇದು ಫಸ್ಟ್ ಎಡಿಷನ್ ಬಂದ್ಬಿಟ್ಟು 2022ರಲ್ಲಿ ನಡೆದಿತ್ತು. ಓಕೆ, ನೆಕ್ಸ್ಟ್ ನೋಡೋಣ ಇವಾಗ ಡಸ್ಟ್ ಲಿಕ್ ಮಿಲಿಟರಿ ಎಕ್ಸಸೈಸ್. ಇದು ಬಂದ್ಬಿಟ್ಟು ಉಜ್ಬೇಕಿಸ್ತಾನದ ತರ್ಮೇಜ್ನಲ್ಲಿ ನಡೆದಿದೆ. ಇದು ಇಂಡಿಯನ್ ಆರ್ಮಿ ಈ ಎಕ್ಸಸೈಸಲ್ಲಿ ಪಾಲ್ಗೊಂಡಿತ್ತು. ಇದು ಫಸ್ಟ್ ಎಡಿಷನ್ ಬಂದ್ಬಿಟ್ಟು 2019ರಲ್ಲಿ. ಅಂದರೆ ಇಂಡಿಯಾ ಮತ್ತು ಉಜ್ಬೇಕಿಸ್ತಾನದ ಆರ್ಮಿ ಈ ಎಕ್ಸಸೈಸಲ್ಲಿ ಪಾಲ್ಗೊಂಡಿರುತ್ತೆ. ಓಕೆ, ನೆಕ್ಸ್ಟ್ ಎಕ್ಸಸೈಸ್ IMT ಅಂದರೆ IMT ಟ್ರೈಲೇಟರಲ್ ಎಕ್ಸಸೈಸ್. ಇದು ಈ ವರ್ಷ ನಸಾಲಾ ಮೊಜಾಂಬಿಕ್ದಲ್ಲಿ ನಡೆದಿದೆ. ಇದು ಟ್ರೈಲೇಟರಲ್ ಎಕ್ಸಸೈಸ್ ಆಗಿರುತ್ತೆ. ಟ್ರೈಲೇಟರಲ್ ಅಂದರೆ ಹೇಳಿದ್ದೀನಿ 3 ದೇಶಗಳ ಮಧ್ಯೆ. ಎಕ್ಸಸೈಸ್ ಶಕ್ತಿ. ಇದು ಮೆಘಾಲಯದಲ್ಲಿ ನಡೆದಿರುವಂಥ ಎಕ್ಸಸೈಸ್ ಆಗಿರುತ್ತೆ. ಇಲ್ಲಿ ಎಕ್ಸಸೈಸ್ ಶಕ್ತಿಯಲ್ಲಿ ಇಂಡಿಯಾ ಮತ್ತು ಫ್ರಾನ್ಸ್ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಆಗಿರುತ್ತೆ.
ಮೇಘಾಲಯದಲ್ಲಿ ನಡೆದಿರುತ್ತೆ. ಇದು ಫಸ್ಟ್ ಎಕ್ಸಸೈಸ್ ಬಂದ್ಬಿಟ್ಟು 2011ರಲ್ಲಿ ನಡೆದಿರುತ್ತೆ. ನೆಕ್ಸ್ಟ್ ನೋಡೋಣ, ತರಂಗ್ ಶಕ್ತಿ ಎಕ್ಸಸೈಸ್. ಇದು ಸಹ ಮೇಘಾಲಯದಲ್ಲಿ ನಡೆದಿರುತ್ತೆ. ಇದು ಮಲ್ಟಿ ನ್ಯಾಷನಲ್ ಏರ್ ಎಕ್ಸಸೈಸ್ ಆಗಿರುತ್ತೆ. ಅಂದರೆ ಎಲ್ಲ ದೇಶದ, ಅಂದರೆ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಕೆಳಗಡೆ, ಆಸ್ಟ್ರೇಲಿಯಾ, ಫ್ರಾನ್ಸ್, ಜರ್ಮನಿ, ಜಪಾನ್, ಸ್ಪೇನ್, UAE, UK ಮತ್ತು USA, ಅದೇ ರೀತಿ ಜರ್ಮನಿ ಸಹ ಈ ಮಲ್ಟಿ ನ್ಯಾಷನಲ್ ಏರ್ ಎಕ್ಸಸೈಸ್ನಲ್ಲಿ ಪಾಲ್ಗೊಂಡಿರುತ್ತೆ. ಇದು 2011ರಲ್ಲಿ ಫಸ್ಟ್ ಎಡಿಷನ್ ನಡೆದಿರುತ್ತೆ. ನೆಕ್ಸ್ಟ್ ನೋಡೋಣ, ಎಕ್ಸಸೈಸ್ ಹೋಪ್ ಎಕ್ಸ್. ಇದು ಬಂದ್ಬಿಟ್ಟು ಈಜಿಪ್ಟ್ನಲ್ಲಿ ನಡೆದಿರುತ್ತೆ. ಇದು ಇಂಡಿಯನ್ ಏರ್ಫೋರ್ಸು ಪಾಲ್ಗೊಂಡಿರುವಂಥ ಎಕ್ಸಸೈಸ್ ಆಗಿರುತ್ತೆ. ಇಂಡಿಯಾ ಮತ್ತು ಈಜಿಪ್ಟ್ನ ನಡುವೆ ನಡೆದಿರುತ್ತೆ. ಫಸ್ಟ್ ಎಡಿಷನ್ ಬಂದ್ಬಿಟ್ಟು 2022ರಲ್ಲಿ ನಡೆದಿತ್ತು. ನೆಕ್ಸ್ಟ್ ನೋಡೋಣ, ಎಕ್ಸಸೈಸ್ ಪಿಚ್ ಬ್ಲ್ಯಾಕ್. ಇದು ಬಂದ್ಬಿಟ್ಟು ಆಸ್ಟ್ರೇಲಿಯಾದ ಡಾರ್ವಿನಲ್ಲಿ ನಡೆದಂಥ ಎಕ್ಸಸೈಸ್ ಆಗಿರುತ್ತೆ. ಇದು ನಮ್ಮ ಇಂಡಿಯನ್ ಏರ್ಫೋರ್ಸ್ ಮತ್ತು ರಾಯಲ್ ಆಸ್ಟ್ರೇಲಿಯನ್ ಏರ್ಫೋರ್ಸ್, ಅಂದರೆ ಆಸ್ಟ್ರೇಲಿಯನ್ ಏರ್ಫೋರ್ಸ್ ಡಾರ್ವಿನಲ್ಲಿ ಬೇಸ್ ಕ್ಯಾಂಪಲ್ಲಿ ಈ ಎಕ್ಸಸೈಸ್ ಅಂದರೆ ಪಿಚ್ ಬ್ಲ್ಯಾಕ್ ಎಕ್ಸಸೈಸನ್ನು ನಡೆದಿರುತ್ತೆ. ಓಕೆ, ಇದು ಫಸ್ಟ್ ಎಡಿಷನ್ ಬಂದ್ಬಿಟ್ಟು 1981ರಲ್ಲಿ ನಡೆದಿತ್ತು. ನೆಕ್ಸ್ಟ್ ನೋಡೋಣ, ಎಕ್ಸಸೈಸ್ ಕಾನ್ಕ್ವೆಸ್ಟ್. ಇದು ಮಂಗೋಲಿಯಾದಲ್ಲಿ ನಡೆದಿರೋಂಥ ಎಕ್ಸಸೈಸ್ ಆಗಿರುತ್ತೆ. ಇದು ನಮ್ಮ ಇಂಡಿಯನ್ ಆರ್ಮಿ ಮತ್ತು ಮಂಗೋಲಿಯಾದ ಇಂಡಿಯನ್ ಆರ್ಮಿ ಪಾಲ್ಗೊಂಡಿರುವಂಥ ಎಕ್ಸಸೈಸ್ ಆಗಿರುತ್ತೆ. ಅಂದರೆ ಬೈಲ್ಯಾಟ್ರಲ್ ಎಕ್ಸಸೈಸು. ಫಸ್ಟ್ ಎಡಿಷನ್ನು 2006ರಲ್ಲಿ ನಡೆಯುತ್ತೆ. ಈ ವರ್ಷ ನಡೀತಾ ಇರೋದು 21st ಎಡಿಷನ್ ಎಕ್ಸಸೈಸ್. ನೆಕ್ಸ್ಟು ತರಂಗ ಶಕ್ತಿ ಏರ್ ಎಕ್ಸಸೈಸ್. ಈ ತರಂಗ ಶಕ್ತಿ ಏರ್ ಎಕ್ಸಸೈಸ್ ಇರೋದು ಇಂಡಿಯಾದಲ್ಲಿ 2 ಫೇಸಲ್ಲಿ ನಡೀತಾ ಇದೆ. ಒಂದು ತಮಿಳುನಾಡಲ್ಲಿ, ಇನ್ನೊಂದು ರಾಜಸ್ಥಾನದಲ್ಲಿ. ಓಕೆ, ತರಂಗ ಶಕ್ತಿ ಇದರಲ್ಲಿ ಸರಿಸುಮಾರು 51 ದೇಶಗಳು ಭಾಗವಹಿಸ್ತಾ ಇದ್ದಾವೆ. ಇದು ವೆರಿ ವೆರಿ ಇಂಪಾರ್ಟೆಂಟು, ಯಾಕಂದರೆ ಇಟ್ ಈಸ್ ದ ಫಸ್ಟ್ ಆ್ಯಂಡ್ ಲಾರ್ಜೆಸ್ಟ್ ಇಂಟರ್ನ್ಯಾಷನಲ್ ಏರ್ ಎಕ್ಸಸೈಸ್ ಕಂಡಕ್ಟೆಡ್ ಇನ್ ಇಂಡಿಯಾ. ಅಂದರೆ ಇಂಡಿಯಾದಲ್ಲಿ ನಡೆಯುತ್ತಿರುವಂಥ ಅತ್ಯಂತ ದೊಡ್ಡ ಏರ್ ಎಕ್ಸಸೈಸ್ ಇದಾಗಿರುತ್ತೆ. ಯಾವುದು? ತರಂಗ ಶಕ್ತಿ. ಇದು 2 ಫೇಸಲ್ಲಿ ನಡೀತಾ ಇದೆ. ಫಸ್ಟ್ ಫೇಸು ಆಗಸ್ಟ್ನಲ್ಲಿ ನಡೀತಾ ಇದೆ, ಇಲ್ಲಿ ತಮಿಳುನಾಡಿನಲ್ಲಿ. ಓಕೆ, ಇನ್ನು ಸೆಕೆಂಡ್ ಫೇಜ್ ರಾಜಸ್ಥಾನದಲ್ಲಿ ನಡೆಯೋದಿದೆ. ಇಲ್ಲಿದೆ ನೋಡಿ, ಫಸ್ಟ್ ಫೇಸು ತಮಿಳುನಾಡಲ್ಲಿ ಸೂಲೂರಲ್ಲಿ ನಡೀತಾ ಇದೆ. ಸೆಕೆಂಡ್ ಫೇಸು ಜೋಧ್ಪುರ್ ರಾಜಸ್ಥಾನದಲ್ಲಿ ಸೆಪ್ಟೆಂಬರ್ 1st ವೀಕಲ್ಲಿ ನಡೆಯೋದಿದೆ. ಓಕೆ, ನೆಕ್ಸ್ಟ್ ನೋಡೋಣ, ಮೆರಿಟೈಮ್ ಪಾರ್ಟ್ನರ್ಶಿಪ್ ಎಕ್ಸಸೈಸ್ MPX. ಇದು ರಷ್ಯಾ ಮತ್ತು ಇಂಡಿಯಾದ ನಡುವೆ ನಡೆಯುವಂಥ ಎಕ್ಸಸೈಸ್ ಆಗಿರುತ್ತೆ. ಈ ವರ್ಷ ರಷ್ಯಾದಲ್ಲಿ ನಡೆದಿರುತ್ತೆ. ಇಲ್ಲಿ ಮೇನ್ ವಿಶೇಷತೆ ಅಂದರೆ ಕಮ್ಯುನಿಕೇಷನ್ ಡ್ರಿಲ್ ಶಿಪ್ಸ್ ಪ್ರಾಕ್ಟೀಸ್ಡ್ ಅಡ್ವಾನ್ಸ್ಡ್ ಕಮ್ಯುನಿಕೇಷನ್ ಟೆಕ್ನಿಕ್ಸ್. ಅಂದರೆ ಹಡಗುಗಳ ಕಮ್ಯುನಿಕೇಷನ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ನಮ್ಮ ಐಎನ್ಎಸ್ ತಬರ್ ನಾವಲ್ ಶಿಪ್ ಪಾಲ್ಗೊಂಡಿರುತ್ತೆ, ಎಲ್ಲಿ? ರಷ್ಯಾದಲ್ಲಿ. ನೆಕ್ಸ್ಟು ಮಿತ್ರಶಕ್ತಿ ಎಕ್ಸಸೈಸ್. ಈ ಮಿತ್ರಶಕ್ತಿ ಎಕ್ಸಸೈಸು ಈ ವರ್ಷ ಶ್ರೀಲಂಕಾದಲ್ಲಿ ನಡೆದಿರುತ್ತೆ. ಈ ಮಿತ್ರಶಕ್ತಿ ಎಕ್ಸಸೈಸು ಇಂಡಿಯನ್ ಮತ್ತು ಶ್ರೀಲಂಕನ್ ಆರ್ಮೀಸು ಸೇರಿ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಆಗಿರುತ್ತೆ. ಇದು 10th ಎಡಿಷನ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ, ಎಕ್ಸಸೈಸ್ ಉದಾರ ಶಕ್ತಿ. ಇದು ಮಲೇಷ್ಯಾದಲ್ಲಿ ನಡೆದಿರುವಂಥ ಎಕ್ಸಸೈಸ್ ಆಗಿರುತ್ತೆ. ಇದು ಪಾಲ್ಗೊಂಡಿರುವಂಥ ಇದು ಇಂಡಿಯನ್ ಏರ್ಫೋರ್ಸ್ ಮತ್ತು ಮಲೇಷ್ಯನ್ ಏರ್ಫೋರ್ಸ್. ಇದು ಫಸ್ಟ್ ಎಡಿಷನ್ ಆಗಿರುತ್ತೆ. ಫಸ್ಟ್ ಎಡಿಷನ್ ಎಲ್ಲಿ ನಡೆದಿರೋದು? ಮಲೇಷ್ಯಾದಲ್ಲಿ. ಓಕೆ, ನೆಕ್ಸ್ಟ್ ನೋಡೋಣ. ಇದಾಗಿತ್ತು ಸ್ನೇಹಿತರೆ, ನಮಗೆ ಜನವರಿಯಿಂದ ಆಗಸ್ಟ್ವರೆಗೆ ನಡೆದಂಥ ಎಲ್ಲ ಮಿಲಿಟರಿ ಎಕ್ಸಸೈಸ್ಗಳು ಕವರ್ ಆಗಿರುವಂಥ ವಿಡಿಯೋ ಇದಾಗಿರುತ್ತೆ. ಈ PDF ಏನಾದರೂ ನಿಮಗೆ ಬೇಕಾದರೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಓಕೆ, ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಹ್ಯಾಪಿ ಲರ್ನಿಂಗ್. ನನ್ನಂತವನು ಖುಷಿಯಾಗಿ ಬದುಕೋಕ್ಕೂ ಎದರದೆ ಸಾಯೋಕ್ಕೂ ಎದರದೆ ಹೆಂಗಿರ್ತಾನೆ ಗೊತ್ತಾ? ಟಾಂಗ್ 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 ಟಾಂಗ್